ಮೇಲೆ ಮುಚ್ಚಳ ಮುಚ್ಚಿದ್ರು. ಆದರೆ ಎಲ್ಲ ಪೂರ್ತಿ ಇಷ್ಟು ವಿಶಾಲವಾಗಿರೋ ಜಾಗ ಕಾಣಿಸ್ತಾ ಇರಲಿಲ್ಲ. ಈ ಜಾಗದಲ್ಲಿ ಇವತ್ತು ಬಂದು 6 ತಿಂಗಳ ಹಿಂದೆ ಬಂದಾಗೂ ಕೂಡ ಸಾಕಷ್ಟು ಮಳೆ ಬಂದು ಎಲ್ಲ ಕಡೆ ಮಣ್ಣು ಕೊಚ್ಚೆ ತುಂಬಿಕೊಂಡಿತ್ತು. ನಾಗರಾಜವರು ಅವರ ಒಂದು ನಾಯಕತ್ವದಲ್ಲಿ ಇಲ್ಲಿ ಅವರು ಪ್ರೆಸಿಡೆಂಟ್ ಆಗಿರೋ ಈ ಟ್ರಸ್ಟಿಗೆ ಅವ್ರ ಜೊತೆ ಇರ್ತಕ್ಕಂಥ ಎಲ್ಲ ಟ್ರಸ್ಟಲ್ಲಿ ಇರ್ತಕ್ಕಂಥ ಮುಖಂಡರು ನಮ್ಮ ಜೊತೆ ಇದ್ದಾರೆ. ದೇವರು ಅವ್ರಿಗೆ ದೊಡ್ಡ ಮನಸ್ಸು ಕೊಟ್ಟು ಈ ಸೋಮೇಶ್ವರ ದೇವಸ್ಥಾನದ ಏನು ಅಭಿವೃದ್ಧಿ ಮಾಡಿದ್ದಾರೆ ಇವತ್ತು ನೋಡ್ತಾ ಇದ್ವಿ. ಆ ಕಾಂಪೌಂಡಿಂದ ನೋಡ್ತಾ ಇದ್ದೀವಿ. ಕಾಂಪೌಂಡ್ ಮಾಡಿರ್ತಕ್ಕಂಥ ಒಂದು ಶೈಲಿ, ಆದಮೇಲೆ ಗ್ರಿಲ್ಲು, ಆದಮೇಲೆ ಲೈಟು, ಇಲ್ಲಿ ಹಾಕಿರ್ತಕ್ಕಂಥ ಲೈಟ್ಗಳು, ಈ ಬೆಂಚುಗಳು, ಇಲ್ಲಿ ಮಾಡಿರ್ತಕ್ಕಂಥ ಲ್ಯಾಂಡ್ಸ್ಕೇಪು, ದೇವಸ್ಥಾನ ಅಷ್ಟೇ ಇಲ್ಲ, ದೇವಸ್ಥಾನ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಸಿಕ್ಕಲ್ ರಾಮಚಂದ್ರಗೌಡಣ್ಣವರು ನಾವು ಹೋಗಿ ಅವ್ರನ್ನ ಪಾಪ ಅಣ್ಣ ಹಿಂಗೆ ನಮ್ಮ ದೇವಸ್ಥಾನಕ್ಕೆ ಏನಾದ್ರು ಸಹಾಯ ಮಾಡಬೇಕು ಅಂತಂದಾಗ ಅವ್ರು ತುಂಬ ಖುಷಿಯಿಂದ ಬಂದು ಈ ದೇವಸ್ಥಾನ ನೋಡಿದ್ರು. ಈ ಒಂದು 2 ವರ್ಷದೊಳಗೆ ನೋಡಿ 2-3 ವರ್ಷದೊಳಗೆ ನೋಡಿದ್ರು. ನೀವೇನು ಕೇಳಿದ್ರು ನಾನು ಸಹಾಯ ಮಾಡ್ತೀನಪ್ಪ, ಇಲ್ಲಿ ದೇವಸ್ಥಾನ ಮಾಡಿರಿ ಅಂತ ಅವತ್ತು ಒಂದು ಆಶ್ವಾಸನೆ ಕೊಟ್ಟಿದ್ದರು. ಅದನ್ನು ಇಟ್ಕೊಂಡು ನಾನು ಒಂದು 6 ತಿಂಗಳ ಹಿಂದೆ ಅಣ್ಣವ್ರನ್ನ ಕೇಳಿದೆ. ಬಂದು ಇದೇ ಜಾಗದೊಳಗೆ ನಾಗರಾಜ್ ನನ್ನ ಹತ್ರ ಎಲ್ಲ ಮೆಟೀರಿಯಲ್ಸ್ ಐತಪ್ಪ, ನಾನು ಈ ಆಚೆ ಕಡೆಗೆ ಏನು ಬೇಕೋ ಅದನ್ನು ನಾನು ಮಾಡಿಸ್ಕೊಟ್ಬಿಡ್ತೀನಿ ಅಂತ ಅವತ್ತು ಅಣ್ಣ ಹೇಳಿದ್ರು ನನಗೆ. ಇಲ್ಲಣ್ಣ ಇದನ್ನು ನಾವು ನಿಧಾನ ಮಾಡೋದು, ಒಳಗಡೆ ಕಲ್ಲು ಹಾಕ್ಸೆ, ನಾನು ಆ ಕಲ್ಲು ಹಾಕ್ಸ್ಕೊಟ್ಬಿಡ್ತೀನಪ್ಪ ಅಂದರು. ಅಷ್ಟೊತ್ತಿಗೆ ಗುರುಮೂರ್ತಿ ಅಣ್ಣವ್ರು ಇಟ್ಕೊಂಡು ನಾನೇ ಹಾಕ್ತೀನಿ ಅಂದರು. ನೀವು ಏನು ಕೇಳಿದ್ರು ಕೊಡ್ತೀನಿ ಅಂತ ಹೇಳಿದ್ರು ರಾಮಚಂದ್ರನವರು. ಅವತ್ತೇನು ಇಲ್ಲ ಅಂತ ಹೇಳಿರಲಿಲ್ಲ. ಆಮೇಲೆ ಇನ್ನೊಂದು ಸಾರಿ ಹೋದ್ವಿ, ಏನಣ್ಣ ಹಿಂಗಿದೆ ಅಂತ. ನೋಡಪ್ಪ ಅದಕ್ಕೆ ಏನು ಬೀಳುತ್ತೋ ನಾನು ಕೊಡ್ತೀನಿ ಅಂತ ಹೇಳಿದ್ರು ಪಾಪ. ಆವಾಗೂ ಇಲ್ಲೇ ಬಂದು ಒಂದಷ್ಟು ಸಹಾಯ ಮಾಡಿದರು. ಮತ್ತೆ ನಾನು ಹೋಗಲೇ ಇಲ್ಲ, ನನಗೆ ಫೋನ್ ಮಾಡಿ ನಾಗರಾಜ್ ನಾನು ದೇವಸ್ಥಾನ ಹತ್ರ ಬರ್ತೀನಪ್ಪ, ನಾನೇನೋ ಮತ್ತೆ ಒಂದಷ್ಟು ಸಹಾಯ ಮಾಡ್ಬೇಕಂತಿದ್ದೀನಿ ಅಂತೇಳಿ ನನಗೊಂದು 15-20 ದಿವಸದಿಂದನೇ ಫೋನ್ ಮಾಡಿದ್ರು ಅಣ್ಣ. ಆಯ್ತಣ್ಣ ನಿಮ್ಮ ಇಷ್ಟ, ನೀವು ಬಂದು ಸಹಾಯ ಮಾಡಿ ಪರವಾಗಿಲ್ಲ ಅಂತ ಹೇಳಿದೆ. ಇವತ್ತು ಅವ್ರು ಬಂದು ಅವರು ಅರಿವು ಸೇವೆ ಏನು ಅಷ್ಟು ಸುಲಭ ಅಲ್ಲ. ರಾಮಚಂದ್ರಗೌಡ ಅಣ್ಣವರು ತುಂಬ ಕಷ್ಟದಿಂದ ತುಂಬ ದೊಡ್ಡ ಮಟ್ಟಕ್ಕೆ ದೇವ್ರು ಬೆಳೆಸವನೇ ಅವ್ರನ್ನ. ಅವ್ರ ಹೃದಯ ಹಂಗೈತೆ.